ಚಿನ್ನದ ಬೆಲೆ ಏರಿಕೆಯ ನಾಗಾಲೋಟ ನಿಲ್ಲುವ ಯಾವ ಲಕ್ಷಣವೂ ಸದ್ಯಕ್ಕೆ ಗೋಚರಿಸ್ತಾ ಇಲ್ಲ. ದಿನೇ ದಿನೇ ಬಂಗಾರದ ದರ ರಾಕೆಟ್ ವೇಗದಲ್ಲಿ ಏರಿಕೆ ಕಾಣಿಸ್ತಾ ಇದೆ. ಹೂಡಿಕೆದಾರರಿಗೆ ಇದು ಅತ್ಯದ್ಭುತ ಅವಕಾಶವಾಗಿದ್ರೆ ಚಿನ್ನಾಭರಣ ಕೊಳ್ಳುವವರ ಪಾಲಿಗೆ ಪರಿತಪಿಸುವಂತಹ ಸಮಯ ಆಗ್ಬಿಟ್ಟಿದೆ. ಮನೆಯಲ್ಲಿ ಇದ್ರೆ ಚಿನ್ನ, ಚಿಂತೆಯು ಏತಕ್ಕೆ ಇನ್ನ. ಇದು ಆಲ್ರೆಡಿ ತೆಗೆದುಕೊಂಡಿರೋರ ಮನದ ಮಾತಾಗಿದ್ರೆ ಇಷ್ಟು ದುಬಾರಿ ಆದ್ರೆ ಚಿನ್ನ ತೆಗೆದುಕೊಳ್ಳೋದು ಹೇಗೆ ಅದನ್ನ. ಇದು ಇನ್ಮುಂದೆ ಚಿನ್ನ ಖರೀದಿಸಬೇಕು ಅಂತಿರೋರ ಗೋಳಾಗಿದೆ. ಭಾರತೀಯ ಮಾರುಕಟ್ಟೆಯಲ್ಲಿ ನಿನ್ನೆ ದಿಢೀರ್ ಕುಸಿತಗೊಂಡಿದ್ದ ಚಿನ್ನ ಮತ್ತು ಬೆಳ್ಳಿ ಬೆಲೆಯು ಯೂ ಟರ್ನ್ ಆಗಿದೆ. ಸತತ ಏರಿಕೆ ಬಳಿಕ ಒಂದು ಬ್ರೇಕ್ ನೀಡಿದ್ದ ಅಮೂಲ್ಯ ಲೋಹಗಳ ಬೆಲೆಗಳು ಇವತ್ತು ದಿಢೀರ್ ಆಗಿ ಹೆಚ್ಚಾಗಿದೆ. ಬಂಗಾರ ಕೊಳ್ಳಬೇಕು ಅನ್ನೋರಿಗೆ ಶಾಕಿಂಗ್ ನ್ಯೂಸ್. ಹೊಸ ವರ್ಷದ ಆರಂಭದಲ್ಲಿ ಬಂಗಾರ ಬಲು ಭಾರ. ಭಾರತದಲ್ಲಿ ಬಂಗಾರಕ್ಕೆ ಬಹು ಬೇಡಿಕೆ ಇದೆ. ಇಲ್ಲಿ ಚಿನ್ನವನ್ನ ಸಮೃದ್ಧಿ, ಸಂಪತ್ತಿನ ಪ್ರತೀಕವೆಂದೇ ಭಾವಿಸಲಾಗುತ್ತೆ. ಈ ಹಳದಿ ಲೋಹವನ್ನ ಪ್ರತಿಯೊಬ್ಬರು ಪರ್ಚೇಸ್ ಮಾಡಲು ಬಯಸುತ್ತಾರೆ. ಇದಕ್ಕೆ ಕಾರಣ ಆರ್ಥಿಕ ಸಂಕಷ್ಟದ ವೇಳೆ ಚಿನ್ನ ಆಪತ್ ಬಾಂಧವನಂತೆ ಸಹಾಯಕ್ಕೆ ಬರುತ್ತೆ. ಆದ್ರೀಗ ಸಾಮಾನ್ಯ ಜನರ ಪಾಲಿಗಂತೂ ಬಂಗಾರ ಕೊಳ್ಳುವುದು ಬಲು ಭಾರವಾಗಿದೆ. ದಿನೇ ದಿನೇ ಬಂಗಾರದ ದರ ರಾಕೆಟ್ ವೇಗದಲ್ಲಿ ಏರಿಕೆಯತ್ತ ಮುಖ ಮಾಡಿದೆ. ಇಂದಿನ ಬೆಲೆ ಹೇಗಿದೆ ಅಂದ್ರೆ 24 ಕ್ಯಾರೆಟ್ ಗೋಲ್ಡ್ 10 ಗ್ರಾಂಗೆ 1,59,710 ರೂಪಾಯಿ ಆಗಿದ್ರೆ 1 ಗ್ರಾಂಗೆ 15,431 ರೂಪಾಯಿ ಇದೆ. 22 ಕ್ಯಾರೆಟ್ ಗೋಲ್ಡ್ 10 ಗ್ರಾಂಗೆ 1,46,400 ರೂಪಾಯಿ ಆಗಿದ್ದು 1 ಗ್ರಾಂಗೆ 14,145 ರೂಪಾಯಿ ಇದೆ. 18 ಕ್ಯಾರೆಟ್ ಗೋಲ್ಡ್ 10 ಗ್ರಾಂಗೆ 1,19,780 ರೂಪಾಯಿ ಆಗಿದ್ದು 1 ಗ್ರಾಂಗೆ 11,773 ರೂಪಾಯಿ ಇದೆ. ಬೆಳ್ಳಿಯ ಇಂದಿನ ಬೆಲೆ ಹೇಗಿದೆ ಅಂದ್ರೆ 10 ಗ್ರಾಂ ಬೆಳ್ಳಿಗೆ 3,249 ರೂಪಾಯಿ ಇದೆ. 100 ಗ್ರಾಂ ಬೆಳ್ಳಿಗೆ 32,490 ರೂಪಾಯಿ ಇದ್ರೆ 1 ಕೆಜಿ ಬೆಳ್ಳಿಗೆ 3,24,900 ರೂಪಾಯಿ ಇದೆ. ಹೊಸ ವರ್ಷದ ಆರಂಭದಲ್ಲಿ ಬಂಗಾರ ಬಲು ಭಾರವಾಗಿದ್ದು 2026ರ ವರ್ಷಾಂತ್ಯದಲ್ಲಿ 2 ಲಕ್ಷ ರೂಪಾಯಿ ದಾಟಿದ್ರೂ ಅಚ್ಚರಿ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಶಾಕಿಂಗ್ ನ್ಯೂಸ್ ಅಂದ್ರೆ 10 ಗ್ರಾಂ ಚಿನ್ನದ ರೇಟ್ 2 ಲಕ್ಷದ ಸನಿಹ ತಲುಪುತ್ತಂತೆ. ಬಂಗಾರದ ಜೊತೆ ಬೆಳ್ಳಿಯೂ ದುಬಾರಿ ಆಗುವ ಸಾಧ್ಯತೆ ಹೆಚ್ಚಿದೆಯಂತೆ. ಚಿನ್ನ ಖರೀದಿಸುವ ಆಲೋಚನೆ ಇದ್ರೆ ಈಗಲೇ ಖರೀದಿಸೋದು ಒಳ್ಳೆಯದು ಅಂತ ಬಂಗಾರ ಆಭರಣಗಳ ಪ್ರಿಯರಿಗೆ ಆರ್ಥಿಕ ತಜ್ಞರು ಸಲಹೆ ಕೊಟ್ಟಿದ್ದಾರೆ. ಬಂಗಾರದ ಬೆಲೆಯನ್ನು ಕುಸ್ತಿರೋದು ಕಂಡಿರೋದೇ 2 ಸರಿ ತುಂಬ ವಿಶ್ವದ ಇಷ್ಟು ವರ್ಷಗಳಲ್ಲಿ. ಸೊ ಆ ಥರ ಈ ಸರಿ ಏನು ತುಂಬ ಕುಸಿಯೋದಿಲ್ಲ. ಸೊ ಆ ಒಂದು ರೀಸನ್ಗಾಗಿ ನೀವು ಒಂದು ಇದೇ ಟ್ರೆಂಡ್ ಮುಂದುವರೆದ್ರೆ ಡೋಂಟ್ ಬಿ ಸರ್ಪ್ರೈಸ್, ಅದು ಖಂಡಿತ 2 ಲಕ್ಷ ಆಗುತ್ತೆ. ಸೊ ಇನ್ನೂ ಒಂದು ನಾನು ಇಲ್ಲಿ ಏನು ಹೇಳೋದು ಅಂತಂದರೆ, ನೀವು ನಿಮ್ಮ ಹತ್ರ ಹಣ ಹಾಗೆ ಇದ್ದರೆ, ಅಂದರೆ ಏನು ನಮ್ಮ ಹತ್ರ ಸೇವಿಂಗ್ಸ್ ಇದೆ ಅಂದರೆ ನೀವು ಬಂಗಾರದ ಬಿಸ್ಕೆಟ್ಸ್ನ ಇನ್ವೆಸ್ಟ್ಮೆಂಟ್ ಥರ ತೊಗೊಂಡು ಇಟ್ಕೋಬೋದು, ಇಲ್ಲ ಗೋಲ್ಡ್ ಬಾಂಡ್ಸ್ನ ತೊಗೊಂಡು ಇಟ್ಕೋಬೋದು. ಒಟ್ಟಾರೆ ಕಳೆದ ಕೆಲ ವರ್ಷಗಳಿಂದ ಬಂಗಾರದ ಬೆಲೆ ದುಪ್ಪಟ್ಟು ಆಗ್ತಾನೆ ಇದೆ. ಸಾಮಾನ್ಯ ಜನರ ಕೈಗೆಟುಕದ ಗಗನ ಕುಸುಮವಾಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆ ಇಳಿಕೆ ಆಗುತ್ತಾ ಆಗಲ್ವಾ ಅನ್ನೋದು ಜನರನ್ನ ಚಿಂತೆಗೆ ತಳ್ಳಿದೆ. ಸವಿತಾ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.